ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಮತ್ತೆಂತ ಗೊತ್ತುಂಟಾ, ಇವತ್ತು ನಾವು ಪುತ್ತೂರು ಜಾತ್ರೆಗೆ ಬಂದದ್ದು. ಇವತ್ತು 2ನೇ ದಿನ, ಅಂದರೆ ಸ್ಯಾಟರ್ಡೆ. ಈಗ ಟೈಮ್ ಒಂದು 7:30 ಆಗ್ತಾ ಬಂದಿದೆ. ಜಾತ್ರೆಯಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಒಂದು ಬಂದಿದೆ ಅಲ್ಲ, ಹಾಗೆ ಅಲ್ಲಿಗೆ ಹೋಗ್ತಾ ಇರೋದು ನೋಡ್ಲಿಕ್ಕೆ. ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಈಗ ಇದನ್ನೇ ನೋಡ್ತಾ ಇರೋದು, ಈಶ್ವರನ ಹೂದೋಟ ಅಂತ. ಇಲ್ಲಿಯ ಎಕ್ಸ್ಪೀರಿಯನ್ಸ್ ಹೇಗಾಗ್ತದೆ, ಹಾಗೆ ಏನೆಲ್ಲ ಉಂಟು ಅಂತ ನಾನು ನಿಮಗೆ ತೋರಿಸ್ತೇನೆ. ಹೊರಗಿಂದ ನೋಡಿ ಹೇಗೆ ಕಾಣಿಸ್ತಾ ಉಂಟು ಅಂತ. ಇದೇ ಫಸ್ಟ್ ಟೈಮ್ ಆಗಿರ್ಬೋದು ಇಲ್ಲಿ ಈ ರೀತಿಯ ಒಂದು ಕಾನ್ಸೆಪ್ಟ್ ಬಂದಿರೋದು. ಒಂದು ಟಿಕೆಟ್ಗೆ ನಾವು 100 ರುಪೀಸ್ ಕೊಡ್ಲಿಕ್ಕೆ. ಇದೊಂದು ನೋಡ್ಲಿಕ್ಕೆ ಉಂಟಲ್ಲ, ಗುಹೆಯ ರೀತಿ, ಹಾಗೆ ಫುಲ್ ಕತ್ತಲಾಗಿರ್ತದೆ, ನೋಡ್ಲಿಕ್ಕೆ ಕೂಡ ಒಳ್ಳೇದಾಗ್ತದೆ ಇಲ್ಲಿ. ಅಂದ್ರೆ ಎಂತ ಗೊತ್ತುಂಟ, ನಮ್ಮ ಪುತ್ತೂರಿನಲ್ಲಿ ಏನೆಲ್ಲ ವಿಶೇಷತೆ ಉಂಟು ಅದೆಲ್ಲ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅದೆಲ್ಲ ನಿರ್ಮಾಣ ಮಾಡಿದ್ದಾರೆ ಅವರು. ಈಶ್ವರನ ಹೂದೋಟ ಕಾನ್ಸೆಪ್ಟ್ ಮಾಡಿರೋದು ಕುಂದಾಪುರದವರಲ್ವಾ, ಹಾಗಾಗಿ ನಾವು ಕೂಡ ಅವರಿಗೆ ಒಂದು ಸಪೋರ್ಟ್ ಮಾಡಬೇಕಾಗ್ತದೆ. ಮತ್ತೆ 100 ರುಪೀಸ್ ಕೊಟ್ಟುಂಟಲ್ವಾ, ಇಷ್ಟೆಲ್ಲ ನಾವು ನೋಡುದು, ಇಷ್ಟೆಲ್ಲ ಅರ್ಥ ಮಾಡಿಕೊಳ್ಳುದು ವರ್ತ್ ಅಂತ ಹೇಳ್ಬೋದು. ಬಿರುಮಲೆ ಬೆಟ್ಟ ಉಂಟಲ್ವಾ, ಅದರ ಕೂಡ ಚಿತ್ರಣ ಮಾಡಿದ್ದಾರೆ ಅವರು. ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಇಲ್ಲಿ ವಿವರಣೆ ಉಂಟು. ಹಾಗೆ ನಮ್ಮ ಪುತ್ತೂರಿನಲ್ಲಿ ಏನೆಲ್ಲ ವಿಶೇಷತೆ ಉಂಟು, ಹಾಗೆ ಯಾವುದಕ್ಕೆ ಎಲ್ಲ ಪ್ರಸಿದ್ಧವಾಗಿದೆ ಅದರದ್ದು ಕೂಡ ಇಲ್ಲಿ ಚಿತ್ರಣ ನೋಡ್ಬೋದು. ನೋಡಿ, ಬಿಂದು ಫ್ಯಾಕ್ಟರಿ ಉಂಟು, ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ ಉಂಟು. ಇದೊಂದು ನೋಡಿ ಅಂತ ಎಷ್ಟು ಚಂದ ಮಾಡಿದ್ದಾರೆ. ಇದು ಬಿರುಮಲೆ ಬೆಟ್ಟ. ನನಗೆ ಉಂಟಲ್ಲ ತುಂಬಾ ಇಷ್ಟವಾದದ್ದು ಅಂತ ಹೇಳಿದ್ರೆ ಅದು ಕಂಬಳ ಆಯ್ತಾ. ಕಂಬಳ ಎಲ್ಲಿದ್ರೆ ಸಹ ಹೋಗ್ಲಿಕ್ಕೆ ಮನಸ್ಸಾಗ್ತದೆ. ಇಲ್ಲಿ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ನಮ್ಮ ಆಚರಣೆ, ಕ್ರೀಡೆ, ಸಂಸ್ಕೃತಿ, ಪದ್ಧತಿಗಳೆಲ್ಲ ಹೀಗೆ ಮುಂದುವರಿತಾ ಹೋಗ್ಬೇಕಲ್ವಾ. ಇದು ಪುತ್ತೂರಿನ ಪ್ರಸಿದ್ಧವಾದ ಬೇಂದ್ರು ತೀರ್ಥ ಕೆರೆ. ಇದನ್ನು ಬೆಂದ್ರು ತೀರ್ಥ ಅಂತ ಕೂಡ ಕರೀತಾರೆ. ಅಂದ್ರೆ ಈ ಕೆರೆ ಉಂಟಲ್ಲ ಬಿಸಿಯಾಗಿ ಇರ್ತದೆ. ಚರ್ಮ ರೋಗಿಗಳಿಗುಂಟಲ್ಲ ಈ ನೀರಿನ ತೀರ್ಥ ಸ್ನಾನದಿಂದ ಕಮ್ಮಿ ಆಗ್ತದೆ ಹೇಳ್ತಾರೆ. ಅಂದ್ರೆ ಇದು ಖನಿಜ, ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಜಲಪಾತ ಉಂಟಲ್ಲ ಹತ್ತಿರದಿಂದ ನೋಡುವಾಗ ನಮಗೆ ನಿಜ ನೋಡಿದಾಗೆ ಫೀಲ್ ಆಗ್ತದೆ. ನೀವು ಕೂಡ ಒಮ್ಮೆ ಇಲ್ಲಿಗೆ ಬರಲೇಬೇಕು, ನಿಮಗೆ ಕೂಡ ಇಲ್ಲಿ ಇಷ್ಟ ಆಗ್ಬೋದು. ಮತ್ತೆ ಕೆಲವೊಂದು ಕಡೆ ಉಂಟಲ್ಲ ನಮಗೆ ಫೋಟೋ ತೆಗಿಲಿಕ್ಕೆ ಕೂಡ ಜಾಗ ಇಟ್ಟಿದ್ದಾರೆ ಅವರು. ಇಲ್ಲಿ ಒಳಗೆ ಎಲ್ಲ ಉಂಟಲ್ಲ ಕತ್ತಲಿರುದು, ಹಾಗೆ ಸ್ವಲ್ಪ ನಡೆಯುವಾಗೆಲ್ಲ ನೋಡಿಕೊಂಡು ನಡಿಬೇಕು. ಮೇಲೆ ನೋಡಿಕೊಂಡು ನಡೆದ್ರೆ ಉಂಟಲ್ಲ ಸೀದಾ ಕೆಳಗೆ ಬೀಳ್ಬೋದು. ಈ ತರದೆಲ್ಲ ಎಕ್ಸಿಬಿಷನ್ ನೋಡ್ಲಿಕ್ಕೆ ಸಿಗುದು ನಮಗೆ ಯಾವಾಗಾದ್ರೂ ಒಮ್ಮೆ ಅಲ್ಲ, ಹಾಗಾಗಿ ನಾವು ಮಿಸ್ ಮಾಡಬಾರದು, ಇದನ್ನೆಲ್ಲ ನೋಡ್ಬೇಕು.
ಈ ದೇವಸ್ಥಾನ ನೋಡಿ ನಮಗೆ ನಿಜ ನೋಡಿದ ಹಾಗೆವೇ ಫೀಲ್ ಆಗ್ತದೆ. ಇದು ಕೊಡಿಪಾಡಿ ಜನಾರ್ದನ ಸ್ವಾಮಿ ದೇವಸ್ಥಾನ. ಇದೆಲ್ಲ ರೆಡಿ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗಿರ್ಬೋದು ಅಂತ ಆಗ್ತದೆ. ಇನ್ನು ಸಹ ಕೆಲವು ಉಂಟು ನೋಡ್ಲಿಕ್ಕೆ ಇಲ್ಲಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟಲ್ವಾ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದು ನೋಡಿ ಶಿವರಾಮ ಕಾರಂತ ಅವರ ಬಾಲವನ. ಇದು ಕೂಡ ಒಂದು ಗುಹೆ ಆಯ್ತಾ. ಇಲ್ಲಿ 2 ಗುಹೆ ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಓ ಇಲ್ಲಿ ನೋಡಿ ಯಾರು ಕೂತದ್ದು ಅಂತ. ಇಲ್ಲಿ ಉಂಟಲ್ಲ, ಇಲ್ಲಿಯ ಗುಹೆ ಆಗ್ಲಿ ಇಲ್ಲ ಇವರನ್ನು ನೋಡಿ ಆದ್ರೂ ಭಯ ಆಗುದಿಲ್ಲ. ಅಲ್ಲಿ ಒಂದು ಸೌಂಡ್ ಬಾಕ್ಸ್ ಉಂಟಾಯ್ತಾ, ಅದ್ರ ಸೌಂಡ್ಗೆನೆ ಭಯ ಆಗುದು. ಆಗ ಕೊಡಿಪಾಡಿ ದೇವಸ್ಥಾನ ನೋಡಿದಲ್ಲ, ಈಗ ನೋಡಿ ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಚಿತ್ರಣ ಅದು. ಇಲ್ಲಿಯ ಮೆಟ್ಟಿಲು ಹತ್ತಿ ಹೋಗುವಾಗ ಉಂಟಲ್ಲ, ಒಳ್ಳೆ ಬ್ರಿಡ್ಜ್ ಅಲ್ಲಿ ಹೋದ ಹಾಗೆ ಫೀಲ್ ಆಗ್ತದೆ. ನಿಜ ಆಯ್ತಾ, ಎಷ್ಟು ಚಂದ ಕಾಣ್ತಾ ಉಂಟು ಗೊತ್ತುಂಟ ಇಲ್ಲಿ. ಹಾಗೆ ನೋಡ್ಲಿಕ್ಕೆ ಕೂಡ ಒಂದು ಖುಷಿ ಆಗ್ತದೆ. ಕಾಂತಾರ ಮೂವಿಯ ಸೀನ್ ನೋಡ್ಲಿಕ್ಕೆ ಸಿಗ್ತದೆ ಇಲ್ಲಿ. ಎಷ್ಟು ಚಂದ ಉಂಟು ಗೊತ್ತುಂಟಾ. ಮೇಲಿಂದ ನೋಡುವಾಗ ನೋಡಿ ಹೇಗೆ ಕಾಣಿಸ್ತಾ ಉಂಟು ಅಂತ. ಓಕೆ, ಇನ್ನು ನಮ್ಮ ದೇವಸ್ಥಾನದ ಒಳಗೆ ಹೋಗುವ. ಇದನ್ನು ನೋಡುವಾಗ ಉಂಟಲ್ಲ ನಿಜ ಫೀಲ್ ಆಗ್ತದೆ ದೇವಸ್ಥಾನದ ಒಳಗೆ ಹೋಗುವ ಹಾಗೆವೇ. ಇಲ್ಲಿ ಒಳಗೆ ನೋಡಿ ಶಿವಲಿಂಗ ಉಂಟು. ನಮಗೆ ಮೂವಿಯಲ್ಲಿ ಎಲ್ಲ ನೋಡ್ತೇವಲ್ಲ ಹಾಗೆವೇ ಫೀಲ್ ಆಗ್ತದೆ. ಏನೋ ನಿಜವೇ ನೋಡ್ತಾ ಇದ್ದೇವೆ ಅಂತ ಆಗ್ತದೆ. ಈ ರೀತಿಯ ಕಾನ್ಸೆಪ್ಟ್ ಯಾರು ಕೂಡ ಮಾಡಿರ್ಲಿಕ್ಕಿಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ನಿಂತು ಬಿಡುವ ಅಂತ ಆಗ್ತದೆ ಆಯ್ತಾ, ಹಾಗೆ ಉಂಟು. ಶಿವಲಿಂಗ ಎಲ್ಲ ನೋಡಿ ಆದ್ಮೇಲೆ ಇಲ್ಲಿಗೆ ಶಿವನ ಹೂದೋಟ ಮುಗಿತದೆ. ಅದಾದ್ಮೇಲೆ ಅಲ್ಲಿಂದ ಹೊರ ಬರ್ಲಿಕ್ಕೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಆಯ್ತಾ. ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ.